ವೆಲ್ಕಮ್ ಟು ಅಡುಗೆ ಅರಮನೆ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಅವಕಾಡೋ ಮಿಲ್ಕ್ ಶೇಕ್, ಅವಕಾಡೋ ಅಂತಂದರೆ ಇದನ್ನು ಬೆಣ್ಣೆಹಣ್ಣು ಅಂತ ಕೂಡ ಕರಿತೀವಿ. ಈ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದರಲ್ಲಿ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೂಡ ನೋಡೋಣ. ಹಾಗೆಯೇ ಅವಕಾಡೋ ಹಣ್ಣಲ್ಲಿ ಯಾವೆಲ್ಲ ವಿಟಮಿನ್ಸ್ ಇದೆ ಅಂತ ಕೂಡ ತಿಳ್ಕೊಳ್ಳೋಣ. ಇದರಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ, ಫೋಲೇಟು, ಪೊಟ್ಯಾಷಿಯಮ್, ವಿಟಮಿನ್ B5, ವಿಟಮಿನ್ B6, ವಿಟಮಿನ್ ಇ ಇದಿಷ್ಟು ಕೂಡ ವಿಟಮಿನ್ಗಳು ಈ ಹಣ್ಣುಗಳಲ್ಲಿವೆ. ಇಷ್ಟು ಮಾತ್ರ ಅಲ್ಲದೆ ಈ ಹಣ್ಣನ್ನು ಸೇವಿಸೋದ್ರಿಂದ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯ ಸುಧಾರಿಸುತ್ತೆ. ಇದ್ರ ಜೊತೆಗೆ ಮಧುಮೇಹ, ಕ್ಯಾನ್ಸರ್, ಅಜೀರ್ಣ ಮತ್ತು ಅತಿಸಾರದಂತಹ ಕಾಯಿಲೆಗಳಿಂದ ಪರಿಹಾರನ ಒದಗಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅವಕಾಡೋ ಸಂಧಿವಾತಗಳಲ್ಲಿ ಬಹಳ ಪರಿಣಾಮಕಾರಿ. ಇದು ಕೀಲುಗಳು, ಅಂಗಾಂಶಗಳು ಹಾಗೆಯೇ ಸ್ನಾಯುಗಳ ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಈ ಹಣ್ಣನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಯಾವುದೇ ಭಯ ಇಲ್ಲದೇ ಸೇವಿಸ್ಬೋದು. ಈಗ ಹೇಗೆ ನಾವು ಪ್ರತಿಯೊಂದು ಹಣ್ಣನ್ನು ಅಂದರೆ ಸೇಬನ್ನು ಸೇವಿಸಿದ್ರೆ ಡಾಕ್ಟ್ರಿಂದ ದೂರ ಇರ್ಬೋದು ಅಂತೀವೋ, ಹಾಗೆಯೇ ಈ ಹಣ್ಣನ್ನು ಸೇವಿಸೋದ್ರಿಂದನೂ ಅಂದರೆ ಅವಕಾಡೋ ಬೆಣ್ಣೆಹಣ್ಣನ್ನು ಸೇವಿಸೋದ್ರಿಂದನೂ ಕೂಡ ನಾವು ಆಲ್ಮೋಸ್ಟ್ ನಮ್ಮ ಕಾಯಿಲೆಗಳಿಂದ ದೂರ ಇರ್ಬೋದು. ಸೊ ಬನ್ನಿ ಇವಾಗ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮಿಲ್ಕ್ ಶೇಕನ್ನು ಅವಕಾಡೋ ಹಣ್ಣನ್ನು ತೊಗೊಂಡು ಅದ್ರ ಮೇಲ್ಪದರನ ನೀಟಾಗಿ ಬಿಡಿಸ್ಕೊಳ್ಳಿ. ಅದಾದಮೇಲೆ ಹಣ್ಣೊಳಗಡೆ ಒಂದು ದೊಡ್ಡ ಬೀಜ ಇರುತ್ತೆ, ಸೊ ಅದನ್ನು ಕೂಡ ತೆಗೆದು ಹಾಕ್ಬಿಡಿ. ಸೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಜಾರಿಗೆ ಹಾಕ್ಕೊಳ್ಳೋಣ. ನಿಮಗೆ ಟೈಮ್ ಇದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದಷ್ಟು ಹಣ್ಣನ್ನು ಕೂಡ ಹಾಕ್ಕೊಂಡು ರುಬ್ಬೋದು. ಅವಕಾಡೋ ಫ್ರೂಟ್ಸು ತುಂಬಾ ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರ ನಮ್ಮ ಜಾರಿಗೆ ಜಾಸ್ತಿ ಪ್ರೆಷರ್ ಕೊಡೋದು ಬೇಡ ಅನ್ನೋದಾದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ಳೋಣ. ಆವಾಗ ಜಾರ್ಗೂ ಕೂಡ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ, ತುಂಬ ನುಣ್ಣಗೆ ರುಬ್ಬೋಕ್ಕೆ ಸಹಾಯ ಮಾಡುತ್ತೆ. ಹಣ್ಣನ್ನು ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಾಗಿದೆ. ಇವಾಗ ನಾನು 1-2 ಸ್ಪೂನಷ್ಟು ಶುಗರ್ ಹಾಕ್ತೀನಿ. ಇದಕ್ಕಿಂತ ಜಾಸ್ತಿ ಶುಗರ್ ಹಾಕಿದ್ರೆ ವಯಸ್ಸಾಗಿರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಮಕ್ಕಳಿದ್ದರೆ 1-2 ಸ್ಪೂನ್ ಹಾಕಿ ಜ್ಯೂಸನ್ನ ಮಾಡಿಕೊಂಡು ಅದಾದಮೇಲೆ ಮಕ್ಕಳಿಗೋಸ್ಕರ ಬೇಕಾದರೆ 1-2 ಸ್ಪೂನ್ ಶುಗರ್ ಹಾಕ್ಬೋದು. ಶುಗರ್ ಯೂಸ್ ಮಾಡದೇ ಇರೋರು ಬೆಲ್ಲ ಬೇಕಾದರೂ ಹಾಕಿ ರುಬ್ಬೋದು, ಅದೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ಜ್ಯೂಸ್ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದಾದಮೇಲೆ ಇದು ಮಿಲ್ಕ್ ಶೇಕ್ ಆಗಿರೋದ್ರಿಂದ 1-2 ಕಪ್ಪಷ್ಟು ಹಾಲು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ ಮೇಲಂತೂ ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ಕುಡಿತಾರೆ. ವಾವ್ ಎಷ್ಟು ಚೆನ್ನಾಗಿದೆ ಜ್ಯೂಸು ಅಂತ ಹೇಳಿ ಕುಡಿತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಇದು ಹೆಲ್ತಿಗೆ ತುಂಬಾ ಬೆನಿಫಿಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ಜ್ಯೂಸನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ. ಸುಮ್ಮನೆ ಸ್ನ್ಯಾಕ್ಸ್ ಅದು ಇದು ಅಂತೆಲ್ಲ ತಿಂದು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಇದಕ್ಕೋಸ್ಕರ ನಾವೊಂದು ಸ್ವಲ್ಪ ನಮ್ಮ ಟೈಮ್ ಹಾಗೆಯೇ ಎನರ್ಜಿ ಹಾಗೆಯೇ ಸ್ವಲ್ಪ ದುಡ್ಡನ್ನ ಕೊಟ್ಟರೆ ಏನೂ ಲಾಸ್ ಇಲ್ಲ, ಅದಕ್ಕೋಸ್ಕರ. ಸೊ ಅದು ಅಲ್ಲದೆ ಈಗ ಮಳೆಗಾಲ ಆಗಿರೋದ್ರಿಂದ ಡೆಂಗ್ಯೂ ಅಂತ ಕಾಯಿಲೆ ಎಲ್ಲ ಬರ್ತಾ ಇದೆ. ಸೊ ಅದೆಲ್ಲದ್ರಿಂದನೂ ಕೂಡ ನಾವು ಸುರಕ್ಷಿತವಾಗಿರಬೇಕು. ಇಫ್ ಇನ್ ಕೇಸ್ ಏನಾದರೂ ಆ ಥರ ಕಾಯಿಲೆ ಬಂದರೂ ಕೂಡ ನಾವು ಅದನ್ನು ಫೈಟ್ ಮಾಡಲಿಕ್ಕೆ ನಮಗೆ ಶಕ್ತಿ ಬೇಕು ಅಂತಂದರೆ ನಾವು ಈ ಥರದ್ದೆಲ್ಲ ಫ್ರೂಟ್ಸ್ ತಿಂದು ಆಲ್ರೆಡಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಫೈಟ್ ಮಾಡಲಿಕ್ಕೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಆ ಫ್ರೂಟು. ಬರೀ ಒಂದೇ ಒಂದು ಫ್ರೂಟ್ ಹಾಕಿರೋದು ಅಷ್ಟೇ, ಅದೇ ತುಂಬ ಸ್ಮಾರ್ಟಾಗಿ ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಬಾದಾಮಿನ ಸ್ಮ್ಯಾಶ್ ಮಾಡಿರೋ ಅಂಥದ್ದು ಹಾಕ್ಕೊಂಡ್ರೆ ರೆಡಿ ಜ್ಯೂಸ್ ಕುಡಿಲಿಕ್ಕೆ. ಸಖತ್ ಟೇಸ್ಟಿಯಾಗಿದೆ. ನೀವು ಮನೇಲಿ ಮಾಡಿ ಕುಡಿದು ಹೇಗೆ ಬಂದಿದೆ ಟೇಸ್ಟ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.